ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಮಗಳ ಪ್ರಾಣ ತೆಗೆಯಲು ಹೋದ ತಂದೆಗೆ ಕಾದಿತ್ತು ದೊಡ್ಡ ಶಾಕ್. ನಾಗವನ ಎಂಬ ಹಳ್ಳಿಯಲ್ಲಿ ಕಟ್ಟಡಗಳನ್ನು ಕಟ್ಟುವ ಮೇಸ್ತ್ರಿ ಶಿವರಾಮ್ ವಾಸವಾಗಿದ್ರು. ಆತನಿಗೆ ಸುಮಿತ್ರಾ ಎಂಬ ಗುಣವಂತೆಯಾದ ಹೆಂಡತಿ ಮತ್ತು ಶಂಕರ್ ಎಂಬ ಮುದ್ದಾದ ಮಗನಿದ್ದ. ಶಿವರಾಮ್ ಅವರಿಗೆ ಜ್ಯೋತಿಷ್ಯ ಮತ್ತು ಭವಿಷ್ಯ ಹೇಳುವವರ ಮೇಲೆ ಅಪಾರವಾದ ನಂಬಿಕೆ ಇತ್ತು. ಅವರು ಯಾವುದೇ ಕೆಲಸವನ್ನು ಶುರು ಮಾಡುವ ಮುನ್ನ ಭವಿಷ್ಯ ಕೇಳದೆ ಒಂದೇ ಒಂದು ಹೆಜ್ಜೆ ಕೂಡ ಮುಂದೆ ಇಡ್ತಾ ಇರಲಿಲ್ಲ. ಜ್ಯೋತಿಷ್ಯದಲ್ಲಿ ಅಪಾರವಾದ ನಂಬಿಕೆ ಇದ್ದ ವ್ಯಕ್ತಿ ಶಿವರಾಮ್ ಅವರು. ಒಂದು ದಿನ ಶಿವರಾಮ್ ಅವರಿಗೆ ತುಂಬಾ ದೂರದ ನಗರದಿಂದ ದೊಡ್ಡ ಕಾಂಪ್ಲೆಕ್ಸ್ಗಳನ್ನು ಕಟ್ಟುವ ಕೆಲಸ ಒದಗಿ ಬಂದಿತ್ತು. ಅಷ್ಟು ದೊಡ್ಡ ಪ್ರಾಜೆಕ್ಟ್ ಅನ್ನು ಮುಗಿಸಲು ತುಂಬಾ ವರ್ಷಗಳೇ ಬೇಕಾಗ್ತಾ ಇದ್ವು. ಆಗ ಶಿವರಾಮ್ ತನ್ನ ಹೆಂಡತಿಯನ್ನು ಕೂಡ ಅಲ್ಲಿಗೆ ಕರೆದುಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾನೆ. ಆದರೆ ಈಗ ಆಕೆ ಗರ್ಭಿಣಿಯಾದ ಕಾರಣ ಆಕೆಯನ್ನು ಕರೆದುಕೊಂಡು ಹೋಗಲು ಸಾಧ್ಯವಿರಲಿಲ್ಲ. ಆದ್ದರಿಂದ ತನ್ನ 12 ವರ್ಷದ ಮಗ ಶಂಕರ್ನನ್ನು ಹೆಂಡತಿಯ ಜೊತೆ ಬಿಟ್ಟು ಹೋಗಬೇಕೆಂದು ತೀರ್ಮಾನ ಮಾಡಿಕೊಳ್ತಾರೆ. ಪ್ರಯಾಣಕ್ಕೆ ಹೊರಡುವ ಮುನ್ನ ತನ್ನ ಅಭ್ಯಾಸದಂತೆ ಭವಿಷ್ಯ ಕೇಳಲು ಒಬ್ಬ ವಯಸ್ಸಾದ ವೃದ್ಧೆಯ ಬಳಿ ಹೋಗ್ತಾರೆ. ಆ ವೃದ್ಧೆ ಅವನ ಕೈಯನ್ನು ನೋಡಿ ಸ್ವಲ್ಪ ಸಮಯ ಮೌನವಾಗಿದ್ಲು. ನಂತರ ಆಕೆ ಶಿವರಾಮ್ ಅವರ ಮುಖವನ್ನು ನೋಡಿ, ನಿನ್ನ ಹೆಂಡತಿ ಈಗ ಗರ್ಭಿಣಿಯಾಗಿದ್ದಾಳೆ. ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವುದು ಒಂದು ಹೆಣ್ಣು ಮಗು. ಆದರೆ ಆ ಹೆಣ್ಣು ಮಗುವಿನಿಂದಲೇ ನಿನ್ನ ಮಗನ ಪ್ರಾಣಕ್ಕೆ ಕುತ್ತು ಬರುತ್ತೆ. ಈಗ ಹುಟ್ಟುತ್ತಿರುವ ನಿನ್ನ ಮಗಳೇ ನಿನ್ನ ಮಗನ ಸಾವಿಗೆ ಕಾರಣಲಾಗ್ತಾಳೆ ಅಂತ ಭವಿಷ್ಯ ನುಡಿತಾಳೆ. ಇದನ್ನು ಕೇಳಿ ಶಿವರಾಮ್ ಅವರು ಆಘಾತಗೊಳಗಾಗ್ತಾರೆ. ತನ್ನ ಹೆಂಡತಿ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟರೆ ತನ್ನ ಏಕೈಕ ಮಗನ ಪ್ರಾಣಕ್ಕೆ ಎಲ್ಲಿ ಅಪಾಯ ಬರುತ್ತದೆಯೋ ಎಂಬ ಭಯ ಅವನ ಮನಸ್ಸಿನಲ್ಲಿ ಗಾಢವಾಗಿ ಮನೆ ಮಾಡಿಬಿಡ್ತು. ತಾನು ಕೆಲಸಕ್ಕೆ ಹೋಗುವ ಮುನ್ನವೇ ಹೆಂಡತಿಗೆ ಹೆರಿಗೆಯಾದರೆ ಆ ಮಗುವನ್ನು ನಾನೇ ನನ್ನ ಕೈಯಾರೆ ಮುಗಿಸಿಬಿಡಬೇಕು ಎಂದು ಅವನು ಕಾಯ್ತಾ ಇದ್ದ. ಆದರೆ ಹೆರಿಗೆಯ ಸಮಯಕ್ಕೆ ಇನ್ನೂ ತುಂಬಾ ಸಮಯವಿತ್ತು. ಕೆಲಸಕ್ಕಾಗಿ ಪ್ರಯಾಣ ಬೆಳೆಸುವುದು ಈಗ ಅನಿವಾರ್ಯವಾಗಿತ್ತು. ಆದ್ದರಿಂದ ಹೊರಡುವ ಮುನ್ನ ಅವನು ತನ್ನ ಮಗ ಶಂಕರ್ನನ್ನು ಹತ್ತಿರ ಕರೆದು ಕೂರಿಸ್ಕೊಳ್ತಾನೆ. ಮಗ, ಆ ಭವಿಷ್ಯ ಹೇಳಿದ ವೃದ್ಧೆ ನುಡಿದ ಮಾತುಗಳನ್ನು ನೀನು ಕೂಡ ಚೆನ್ನಾಗಿ ಕೇಳಿಸ್ಕೊಂಡಿದೀಯ ತಾನೆ? ಆಕೆಯ ಮಾತು ಯಾವತ್ತಿಗೂ ಸುಳ್ಳಾಗೋದಿಲ್ಲ. ಆಕೆ ಹೇಳಿದ ಹಾಗೆಯೇ ನಡೆಯುತ್ತೆ. ಒಂದು ವೇಳೆ ನಿನ್ನ ತಾಯಿ ಹೆಣ್ಣು ಮಗುವಿಗೇನಾದರೂ ಜನ್ಮ ಕೊಟ್ರೆ ಯಾವುದೇ ಕಾರಣಕ್ಕೂ ಆ ಮಗುವನ್ನು ಬದುಕಲು ಬಿಡಬೇಡ. ಆ ಮಗು ನಮ್ಮ ವಂಶಕ್ಕೆ ಕಂಟಕವಾಗಿದ್ದಾಳೆ ಮತ್ತು ನಿನ್ನ ಪ್ರಾಣಕ್ಕೆ ಕುತ್ತು ತರ್ತಾಳೆ. ಅವಳನ್ನು ತಕ್ಷಣವೇ ಕೊಂದುಬಿಡು. ನನ್ನ ಈ ಮಾತನ್ನು ನೀನು ಯಾವುದೇ ಕಾರಣಕ್ಕೂ ಮರೆಯಬೇಡ ಎಂದು ಕಟ್ಟುನಿಟ್ಟಾಗಿ ಹೇಳ್ತಾರೆ. ತಂದೆಯ ಮಾತಿಗೆ ಶಂಕರ್ ಒಪ್ಪಿಕೊಂಡು, ಅಪ್ಪ, ನೀವು ಹೇಳಿದಂತೆಯೇ ನಾನು ಮಾಡುತ್ತೇನೆ. ನಿಮ್ಮ ಮಾತನ್ನು ನಾನು ಮೀರೋದಿಲ್ಲ ಅಂತ ಮಾತು ಕೊಡ್ತಾನೆ. ಮಗನ ಮಾತಿನಿಂದ ಎಷ್ಟೋ ಸಂತೋಷಗೊಂಡ ಶಿವರಾಮ್ ತನ್ನ ಕಾರ್ಮಿಕರೊಂದಿಗೆ ನಗರಕ್ಕೆ ಪ್ರಯಾಣವನ್ನು ಬೆಳೆಸ್ತಾನೆ. ಕೆಲವು ದಿನಗಳ ನಂತರ ಆತನ ಹೆಂಡತಿ ಸುಮಿತ್ರಾ ಒಂದು ಸುಂದರವಾದ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾಳೆ. ಆ ಭವಿಷ್ಯ ಹೇಳುವ ವೃದ್ಧೆಯ ಮಾತು ಅಕ್ಷರಾಂಶ ಈಗ ನಿಜವಾಗಿತ್ತು. ಆ ಪುಟ್ಟ ಕಂದಮ್ಮ ನೋಡಲು ತುಂಬಾ ಸುಂದರವಾಗಿ ಸಾಕ್ಷಾತ್ ಹುಣ್ಣಿಮೆಯ ಚಂದ್ರನಷ್ಟೇ ಸುಂದರವಾಗಿದ್ಲು. ಸುಮಿತ್ರಾ ತನ್ನ ಮುದ್ದಾದ ಮಗಳಿಗೆ ರೂಪ ಅಂತ ಹೆಸರಿಡ್ತಾಳೆ. ಶಂಕರ್ ತನ್ನ ಪುಟ್ಟ ತಂಗಿಯನ್ನು ನೋಡಿ ಬಹಳ ಸಂತೋಷಪಟ್ಟ. ತಂಗಿಯ ಮುಗ್ಧ ಮುಖವನ್ನು ನೋಡಿ ಆ ಮಗುವನ್ನು ಕೊಲ್ಲಲು ಅವನು ಮನಸ್ಸು ಒಪ್ಪಲಿಲ್ಲ. ಇವಳು ಇನ್ನು ಚಿಕ್ಕ ಕಂದಮ್ಮ, ಇವಳನ್ನು ಈಗ ಕೊಂದರೆ ಅಮ್ಮನಿಗೆ ತುಂಬಾ ದುಃಖವಾಗುತ್ತೆ. ಇವಳು ಸ್ವಲ್ಪ ದೊಡ್ಡವಳಾಗುವವರೆಗೂ ಕಾಯೋಣ ಎಂದು ಶಂಕರ್ ತನ್ನ ಮನಸ್ಸಿನಲ್ಲಿಯೇ ನಿರ್ಧಾರ ಮಾಡ್ದ. ದಿನಗಳು ಕಳೆದಂತೆ ತಂಗಿಯ ಮೇಲಿನ ಅವನ ಪ್ರೀತಿ ಹೆಚ್ಚಾಗುತ್ತಲೇ ಹೋಯಿತು. ಅವನು ಒಂದೇ ಒಂದು ಕ್ಷಣ ಕೂಡ ರೂಪಾಳನ್ನು ಬಿಟ್ಟಿರಲಾಗದೆ ತನ್ನ ತಂಗಿಯ ಜೊತೆಯಲ್ಲಿಯೇ ಕಾಲ ಕಳೀತಾ ಇದ್ದ. ಅಪ್ಪ ತನ್ನ ಕೆಲಸದಿಂದ ಮರಳಿ ಬಂದಾಗ ಈ ಸುಂದರವಾದ ಮಗುವನ್ನು ನೋಡಿ ಅವರು ಖಂಡಿತವಾಗಿಯೂ ತಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ತಾರೆ. ನನ್ನ ತಂಗಿ ನನಗೆ ಯಾವುದೇ ಕೀಡು ಮಾಡೋದಿಲ್ಲ ಎಂದು ಅಪ್ಪನ ಮನವೊಲಿಸ್ತೀನಿ ಅಂತ ಶಂಕರ್ ಅಂದುಕೊಳ್ತಾ ಇದ್ದ. ಈಗ ಶಂಕರ್ ತನ್ನ ತಾಯಿಯ ಬಳಿ ತಂದೆ ಹೇಳಿದ್ದ ಎಲ್ಲ ಮಾತುಗಳನ್ನು ಹೇಳ್ತಾನೆ. ಇದನ್ನು ಕೇಳಿ ಸಾವಿತ್ರಿಗೆ ಸಿಡಿಲು ಪಡೆದಂತಾಗಿತ್ತು. ತನ್ನ ಮಗನಿಗೆ ತನ್ನ ಮಗಳೇ ಮೃತ್ಯುವಾಗಿದ್ದಾಳೆ ಎಂದು ದುಃಖ ಪಡಬೇಕು, ಅಥವಾ ಹೆತ್ತ ತಂದೆಯೇ ತನ್ನ ಮಗಳಿಗಾಗಿ ಕತ್ತಿ ಮಸೆಯುತ್ತಿದ್ದಾನೆ ಎಂದು ನೋವು ಪಡಬೇಕು ತಿಳಿಯದೆ ಆ ತಾಯಿ ಕಣ್ಣೀರು ಹಾಕ್ತಾ ಇದ್ಲು. ಹೀಗೆಯೇ 1.5 ವರ್ಷ ಕಳೆದು ಹೋಗಿತ್ತು. ಈಗ ಕೆಲಸಕ್ಕೆ ಹೋಗಿದ್ದ ಶಿವರಾಮ್ ಅವರು ವಾಪಸ್ ಬರುವ ಸಮಯ ಹತ್ತಿರವಾಗಿತ್ತು. ತಂದೆ ಬಂದು ತನ್ನ ತಂಗಿಗೆ ಎಲ್ಲಿ ತೊಂದರೆ ಮಾಡ್ತಾರೋ ಎಂದು ಹೆದರಿದ ಶಂಕರ್
ಪಕ್ಕದ ಮನೆಯವರೊಡನೆ ಸೇರಿ ಒಂದು ರಹಸ್ಯವಾದ ಒಪ್ಪಂದವನ್ನು ಮಾಡಿಕೊಳ್ತಾನೆ. ತನ್ನ ತಂಗಿಯನ್ನು ಪಕ್ಕದ ಮನೆಯವರ ಮಗಳೆಂದು ತೋರಿಸಿ ಮತ್ತು ಅವರ ಗಂಡು ಮಗುವನ್ನು ತನ್ನ ತಮ್ಮನೆಂದು ತಂದೆಯ ಮುಂದೆ ನಾಟಕವಾಡಲು ಅವನು ತೀರ್ಮಾನ ಮಾಡಿದ್ದ. ಶಿವರಾಮ್ ಅವರ ಬಗ್ಗೆ ಸಂಪೂರ್ಣವಾಗಿ ತಿಳಿದಿದ್ದ ಪಕ್ಕದ ಮನೆಯವರು ಕೂಡ ಯಾವುದೇ ಅಡ್ಡಿ ಆಟಂಕವಿಲ್ಲದೆ ಈ ನಾಟಕಕ್ಕೆ ಒಪ್ಪಿಗೆ ಸೂಚಿಸಿದ್ರು. ಶಿವರಾಮ್ ಮನೆಗೆ ಬಂದಾಗ ಶಂಕರ್ ಪಕ್ಕದ ಮನೆಯ ಗಂಡು ಮಗುವನ್ನು ತನ್ನ ತಮ್ಮನೆಂದು ಪರಿಚಯಿಸ್ತಾನೆ. ಇದನ್ನು ನೋಡಿ ಶಿವರಾಮ್ ಅವರಿಗೆ ತುಂಬಾ ಆಶ್ಚರ್ಯವಾಗುತ್ತೆ. ಜ್ಯೋತಿಷ್ಯ ಹೇಳುವವಳು ಎಂದಿಗೂ ಸುಳ್ಳು ಹೇಳೋದಿಲ್ಲ, ಆದರೂ ನನಗೆ ಗಂಡು ಮಗು ಹೇಗೆ ಹುಟ್ಟಿತು ಅಂತ ಆತ ತುಂಬಾ ಯೋಚಿಸ್ತಾ ಇದ್ದ. ಸ್ವಲ್ಪ ದಿನಗಳು ಹೀಗೆ ಕಳೆದು ಹೋದವು. ರೂಪಾ ಆಗಾಗ ತನ್ನ ಮನೆಗೆ ಬಂದು ತನ್ನ ತಾಯಿಯ ಮಡಿಲಲ್ಲಿ ಆಟವಾಡ್ತಾ ಇದ್ಲು. ಆ ಮಗುವಿಗೆ ಈಗ ಮಾತನಾಡಲು ಕೂಡ ಬರ್ತಾ ಇತ್ತು. ಒಂದು ದಿನ ಆ ಮಗು ಸಾವಿತ್ರಿಯನ್ನು ಅಮ್ಮ ಅಮ್ಮ ಅಂತ ಕರೆದಾಗ ಶಿವರಾಮ್ಗೆ ಅನುಮಾನ ಶುರುವಾಗಿ ಸತ್ಯವನ್ನು ಕೆದಕಿದಾಗ ತನ್ನ ಮಗ ಆಡಿದ ನಾಟಕದ ಅರಿವಾಯಿತು ಅವನಿಗೆ. ಇದರಿಂದ ತುಂಬಾ ಕೋಪಗೊಂಡ ಶಿವರಾಮ್ ತನ್ನ ಆಜ್ಞೆಯನ್ನು ಧಿಕ್ಕರಿಸಿದ ಮಗನ ಮೇಲೆ ತುಂಬಾ ಕೋಪ ಮಾಡಿಕೊಳ್ತಾನೆ. ಈ ಮಗುವನ್ನು ಕೊಂದು ಹಾಕಿ ಅಥವಾ ಜೀವಂತವಾಗಿ ಹೂತು ಹಾಕಿದ್ರೆ ಮಾತ್ರ ನಾನು ಈ ಮನೆಯೊಳಗೆ ಕಾಲಿಡ್ತೇನೆ ಅಂತ ಒಂದು ಕಠಿಣವಾದ ಷರತ್ತನ್ನು ವಿಧಿಸ್ತಾನೆ. ತಂದೆಯ ಕೋಪ ನೋಡಿ ಹೆದರಿದ ಶಂಕರ್ ತನ್ನ ತಂಗಿಯನ್ನು ಕೊಲ್ಲುವುದಕ್ಕಿಂತ ಜೀವಂತವಾಗಿ ಮಣ್ಣಿನಲ್ಲಿ ಹೂತು ಹಾಕುವುದು ಸುಲಭ ಅಂತ ಭಾವಿಸ್ತಾನೆ. ಒಂದು ಗುದ್ದಲಿಯನ್ನು ತೆಗೆದುಕೊಂಡು ತನ್ನ ತಂಗಿಯನ್ನು ಕರೆದುಕೊಂಡು ಕಾಡಿನ ಕಡೆ ನಿಧಾನವಾಗಿ ಹೆಜ್ಜೆ ಹಾಕ್ತಾ ಇದ್ದ. ಬಹಳ ದೂರ ಒಂದು ನಿರ್ಜನ ಪ್ರದೇಶಕ್ಕೆ ಹೋದ ನಂತರ ತನ್ನ ತಂಗಿಯನ್ನು ಹೂಳಲು ಒಂದು ದೊಡ್ಡ ಗುಂಡಿಯನ್ನು ತೋಡಲು ಶುರು ಮಾಡ್ತಾನೆ. ತನ್ನ ಅಣ್ಣ ಕಷ್ಟಪಟ್ಟು ಗುಂಡಿ ತೋಡುತ್ತಿರುವುದನ್ನು ನೋಡಿದ ಆ ಮುಗ್ಧ ಮಗು ತಾನು ಕೂಡ ಅಣ್ಣನಿಗೆ ಸಹಾಯ ಮಾಡಲು ಮಣ್ಣು ಮತ್ತು ಕಲ್ಲುಗಳನ್ನು ಹೊರಲು ಶುರು ಮಾಡ್ತಾಳೆ. ತನ್ನ ತಂಗಿಯ ಈ ಮುಗ್ಧತೆಯನ್ನು ಅಮಾಯಕತ್ವವನ್ನು ನೋಡಿ ಶಂಕರ್ನ ಹೃದಯ ಹಿಂಡಿದಂತಾಗ್ತಾ ಇತ್ತು. ಗುಂಡಿ ಸಿದ್ಧವಾದ ಮೇಲೆ ತಂಗಿಯನ್ನು ಅದರೊಳಗೆ ಇಳಿದು ಕೂತ್ಕೊಳ್ಳಲು ಹೇಳ್ತಾನೆ. ಆ ಮಗು ಇದೊಂದು ಆಟವಿರಬೇಕು ಅಂತ ಖುಷಿ ಖುಷಿಯಿಂದಲೇ ಗುಂಡಿಯೊಳಗೆ ಇಳಿತಾಳೆ. ಶಂಕರ್ ತಂಗಿಯ ಸುತ್ತಲೂ ಕಲ್ಲುಗಳನ್ನು ಜೋಡಿಸಿ ಒಂದು ಸಣ್ಣ ಗುಮ್ಮಟದಂತೆ ನಿರ್ಮಿಸಲು ಶುರು ಮಾಡ್ತಾನೆ. ತಂಗಿ ನಗುತ್ತಾ ತನ್ನ ಅಣ್ಣ ಕಟ್ಟುತ್ತಿದ್ದ ಗುಮ್ಮಟವನ್ನು ನೋಡಿ ಚಪ್ಪಾಳೆ ತಡ್ತಾ ಇದ್ಲು. ಅಲ್ಲಿದ್ದ ಸಣ್ಣ ಪುಟ್ಟ ಬಿರುಕುಗಳು ಅವಳೇ ತೋರಿಸ್ತಾ ಇದ್ಲು. ಅಣ್ಣ ಇಲ್ಲಿ ಕೂಡ ಕಲ್ಲು ಇಡು ಅಂತ. ಶಂಕರ್ ಕಣ್ಣೀರು ಹಾಕುತ್ತಾ ಆ ಬಿರುಕುಗಳನ್ನೆಲ್ಲ ಮುಚ್ಚುತ್ತಾ ಇದ್ದ. ಆ ಸಣ್ಣ ಮಗುವಿಗೆ ತನ್ನ ಅಣ್ಣನ ಅಸಲಿ ಉದ್ದೇಶದ ಬಗ್ಗೆ ಸ್ವಲ್ಪವೂ ಅರಿವೇ ಇರಲಿಲ್ಲ. ಆದರೆ ಆ ಗುಮ್ಮಟ ಸಂಪೂರ್ಣವಾಗಿ ಮುಚ್ಚಿ ಕತ್ತಲಾದಾಗ ರೂಪಾ ಭಯದಿಂದ ಜೋರಾಗಿ ಅಳಲು ಶುರು ಮಾಡ್ತಾಳೆ. ಅಣ್ಣ, ನನಗೆ ತುಂಬಾ ಭಯವಾಗ್ತಾ ಇದೆ, ನನ್ನನ್ನು ಇಲ್ಲಿಂದ ಹೊರಗೆ ತೆಗಿಯಣ್ಣ ಅಂತ ಅಳ್ತಾ ಇದ್ಲು. ತನ್ನ ತಂಗಿ ಅಳುವಿನ ಶಬ್ದ ಕೇಳಿ ಶಂಕರ್ನ ಕೈ ಕಾಲುಗಳು ನಡುಗಲು ಶುರು ಮಾಡಿತು. ತನ್ನ ತಂಗಿಯ ಸಾವಿಗೆ ತಾನೇ ಕಾರಣನಾಗಿ ನನ್ನಿಂದ ನೆಮ್ಮದಿಯಾಗಿ ಬದುಕಲು ಹೇಗೆ ಸಾಧ್ಯ ಎಂದು ಅವನಿಗೆ ಅನ್ನಿಸ್ತಾ ಇತ್ತು. ತಕ್ಷಣ ತನ್ನ ಕೈಯಲ್ಲಿದ್ದ ಗುದ್ದಲಿಯಿಂದ ಕಲ್ಲಿನ ಗುಮ್ಮಟವನ್ನು ಒಡೆದು ಹಾಕಿ ತಂಗಿಯನ್ನು ಹೊರತೆಗಿತಾನೆ. ರೂಪಾ ಓಡಿ ಬಂದು ತನ್ನ ಅಣ್ಣನನ್ನು ಗಟ್ಟಿಯಾಗಿ ತಪ್ಪಿಕೊಳ್ತಾಳೆ. ಶಂಕರ್ ಕಣ್ಣೀರಿಡುತ್ತಾ ತನ್ನ ಮನಸ್ಸಿನಲ್ಲೇ ಆಕೆಗೆ ಕ್ಷಮಾಪಣೆ ಕೇಳ್ತಾ ಇದ್ದ. ನಂತರ ಅವನು ತನ್ನ ತಂಗಿಯನ್ನು ಕರೆದುಕೊಂಡು ಅವಳನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಬೆಟ್ಟ ಗುಡ್ಡಗಳನ್ನು ದಾಟಿ ಬಹುದೂರ ಹೊರಟು ಹೋಗ್ತಾನೆ. ನಾನು ಮನೆಗೆ ಹೋದರೆ ನನ್ನ ಅಪ್ಪ ಖಂಡಿತವಾಗಿಯೂ ನನ್ನ ತಂಗಿಯನ್ನು ಕೊಲ್ತಾನೆ ಎಂಬ ಭಯ ಅವನಲ್ಲಿ ಆವರಿಸಿತು. ಇದೆಲ್ಲವೂ ಭವಿಷ್ಯ ಹೇಳಿದ ಅಜ್ಜಿಯ ಸುಳ್ಳು ಮಾತುಗಳಿಂದಲೇ ಆಗಿರೋದು ಅಂದು ಅವನು ಮನಸ್ಸಿನಲ್ಲೇ ತುಂಬಾ ನೊಂದುಕೊಳ್ತಾನೆ. ಅವರು ಹೋಗುತ್ತಿದ್ದಾಗ ದಾರಿಯಲ್ಲಿ ಅವರಿಗೆ 2 ಮುದ್ದಾದ ನಾಯಿ ಮರಿಗಳು ಕೂಡ ಸಿಗ್ತವೆ. ಶಂಕರ್ ಅವುಗಳನ್ನು ಕೂಡ ತನ್ನ ಜೊತೆಗೆ ತೆಗೆದುಕೊಂಡ. ಸ್ವಲ್ಪ ದೂರ ಹೋದ ನಂತರ ಶುದ್ಧವಾದ ಸುಂದರವಾದ ಒಂದು ನದಿ ಕಾಣಿಸುತ್ತೆ. ಅಣ್ಣ ತಂಗಿ ಇಬ್ಬರು ಅಲ್ಲಿ ನೀರು ಕುಡಿದು ಸ್ವಲ್ಪ ಸಮಯ ವಿಶ್ರಾಂತಿ ಪಡಿತಾರೆ. ಆ ಜಾಗ ತುಂಬಾ ಪ್ರಶಾಂತವಾಗಿತ್ತು ಮತ್ತು ಹಚ್ಚ ಹಸಿರಿನ ಮರಗಳಿಂದ ಕೂಡಿತ್ತು. ಶಂಕರ್ಗೆ ಆ ಜಾಗ ತುಂಬಾ ಇಷ್ಟವಾಗುತ್ತೆ. ಈಗ ಶಂಕರ್ ನೀರಿನಲ್ಲಿ ಮೀನುಗಳನ್ನು ಹಿಡಿದು ತಂದು ಅದನ್ನು ಬೇಯಿಸಿ ಇಬ್ಬರು ಹೊಟ್ಟೆ ತುಂಬಾ ಊಟ ಮಾಡಿದ್ರು. ದಿನಗಳು ಕಳೀತಾ ಇದ್ವು. ಶಂಕರ್ ಆ ನದಿಯ ದಡದಲ್ಲೇ ಬಿದಿರಿನ ಒಂದು ಸುಂದರವಾದ ಗುಡಿಸಲನ್ನು ಕೂಡ ನಿರ್ಮಿಸ್ತಾನೆ. ಯಾರಿಗೂ ತಿಳಿಯದ ಆ ಕಾಡಿನ ಪ್ರದೇಶದಲ್ಲಿ ಅಣ್ಣ ತಂಗಿ ಇಬ್ಬರು ನೆಮ್ಮದಿಯಿಂದ ಬದುಕಲು ಶುರು ಮಾಡಿದ್ರು. ಆಗಾಗ ಶಂಕರ್ ತಾನು ಹಿಡಿದ ಮೀನುಗಳನ್ನು, ಕಾಡಿನಲ್ಲಿ ಸಿಕ್ಕ ಹಣ್ಣುಗಳನ್ನು ಮಾರುಕಟ್ಟೆಯಲ್ಲಿ ಮಾರಿ ಅದರಿಂದ ಬಂದ ಹಣದಿಂದ ತಂಗಿಗೆ ಬೇಕಾದ ಬಟ್ಟೆಗಳನ್ನು ಮತ್ತು ದಿನಸಿ ವಸ್ತುಗಳನ್ನು ಕೂಡ ತರ್ತಾ ಇದ್ದ.
ಪ್ರತಿದಿನ ಬೆಳಿಗ್ಗೆ ಅವನು ತನ್ನ 2 ನಾಯಿಗಳ ಜೊತೆ ನದಿಗೆ ಹೋಗ್ತಾ ಇದ್ದ. ನಾನು ಮನೆಯಲ್ಲಿ ಇಲ್ಲದಿದ್ದಾಗ ಯಾರೇ ಬಂದರೂ ಸರಿ ಬಾಗಿಲು ತೆಗಿಬೇಡ ಮತ್ತು ಯಾರೊಂದಿಗಳು ನೀನು ಮಾತನಾಡಬೇಡ ಅಂತ ತಂಗಿಗೆ ಕಟ್ಟುನಿಟ್ಟಾಗಿ ಹೇಳಿದ್ದ. ಅಪ್ಪ ನಮ್ಮನ್ನು ಹುಡುಕ್ತಾ ಇರ್ಬೋದು, ನಮ್ಮನ್ನು ಯಾರಾದರೂ ನೋಡಿದ್ರೆ ಅಪ್ಪನಿಗೆ ಈ ಸುದ್ದಿ ಮುಟ್ಟಿಸುತ್ತಾರೆ ಎಂಬ ಭಯ ಅವನಲ್ಲಿ ಆವರಿಸಿತ್ತು. ರೂಪಾ ಕೂಡ ತನ್ನ ಅಣ್ಣನ ಮಾತನ್ನು ಚಾಚು ತಪ್ಪದೆ ಪಾಲಿಸ್ತಾ ಇದ್ಲು. ಹೀಗೆಯೇ ಹಲವಾರು ವರ್ಷಗಳು ಕಳೆದು ಹೋದ್ವು. ಆ ಚಿಕ್ಕ ಗುಡಿಸಲಿನ ಜಾಗದಲ್ಲಿ ಶಂಕರ್ ಒಂದು ಸುಂದರವಾದ ಗಟ್ಟಿಮುಟ್ಟಾದ ಕಲ್ಲಿನ ಮನೆಯನ್ನು ಕಟ್ಟಿ ಚಳಿಗಾಲಕ್ಕಾಗಿ ಮನೆಯೊಳಗೆ ಒಂದು ಬೆಚ್ಚಗಿನ ಒಲೆಯನ್ನು ಕೂಡ ರೆಡಿ ಮಾಡಿದ್ದ. 5 ವರ್ಷದ ಆ ಪುಟ್ಟ ಬಾಲಕಿಯಾಗಿದ್ದ ರೂಪಾ ಈಗ 18 ವರ್ಷದ ಸುಂದರ ಯುವತಿಯಾಗಿ ಬೆಳೆದಿದ್ಲು. ಆ 2 ನಾಯಿ ಮರಿಗಳು ಕೂಡ ಈಗ ದೊಡ್ಡದಾಗಿ ಬೆಳೆದಿದ್ವು. ಶಂಕರ್ನ ಬೇಟೆಯಲ್ಲಿ ಕೆಲಸದಲ್ಲಿ ಅವನಿಗೆ ಬೆಂಗಾವಲಾಗಿ ಇರ್ತಾ ಇದ್ವು ಅವು. ಒಂದು ದಿನ ರಾತ್ರಿ ಅಣ್ಣ ತಂಗಿ ಇಬ್ಬರು ಗಾಢವಾದ ನಿದ್ದೆಯಲ್ಲಿದ್ದಾಗ ಮನೆಯ ಹೊರಗಿದ್ದ ನಾಯಿಗಳು ಜೋರಾಗಿ ಬೊಗಳಲು ಶುರು ಮಾಡ್ತವೆ. ರೂಪಾ ತಕ್ಷಣ ಎಚ್ಚರಗೊಂಡು ಬಾಗಿಲಿನ ಸಂದಿಯಿಂದ ಹೊರಗೆ ನೋಡ್ತಾಳೆ. ಅಲ್ಲಿ ಕ್ರೂರವಾದ ತೋಳಗಳ ಗುಂಪೊಂದು ಅವರ ನಾಯಿಗಳ ಮೇಲೆ ದಾಳಿ ಮಾಡ್ತಾ ಇದ್ವು. ಆ 2 ನಾಯಿಗಳು ತೋಳಗಳನ್ನು ತಡೆಯಲು ಭಾರಿ ಹೋರಾಟ ನಡೆಸ್ತಾ ಇದ್ವು. ರೂಪಾ ತಕ್ಷಣ ತನ್ನ ಅಣ್ಣನನ್ನು ಎಬ್ಬಿಸ್ತಾಳೆ. ಶಂಕರ್ ಎದ್ದು ಬಾಗಿಲು ತೆಗೆದು ನೋಡಿದಾಗ ತೋಳಗಳು ಅವರ ನಾಯಿಗಳ ಮೇಲೆ ಮುಗಿ ಬೀಳ್ತಾ ಇದ್ವು. ಅವನು ತಕ್ಷಣ ತನ್ನ ಅಸ್ತ್ರಗಳನ್ನು ತೆಗೆದುಕೊಂಡು ನಾಯಿಗಳನ್ನು ರಕ್ಷಿಸಲು ಹೊರಗೆ ಓಡ್ತಾನೆ. ರೂಪಾ ಅಣ್ಣನನ್ನು ತಡೆಯಲು ಎಷ್ಟೇ ಪ್ರಯತ್ನಿಸಿದ್ರು ಅವನು ಮಾತ್ರ ಅವಳ ಮಾತು ಕೇಳಲಿಲ್ಲ. ಶಂಕರ್ ಮತ್ತು ಅವನ ನಾಯಿಗಳು ಸೇರಿ ಆ ತೋಳಗಳ ಗುಂಪಿನ ಮೇಲೆ ಭಾರಿ ದಾಳಿ ಮಾಡಿದ್ವು. ಕೆಲವು ತೋಳಗಳು ಹೆದರಿಕೊಂಡು ಓಡಿ ಹೋದ್ರೆ ಒಂದು ತೋಳ ಮಾತ್ರ ಶಂಕರ್ ಮೇಲೆರಗಿ ಅವನನ್ನು ನೆಲಕ್ಕೆ ಕೆಡವಿ ಹಾಕಿತು. ನಾಯಿಗಳು ಬೇರೆ ತೋಳಗಳನ್ನು ಓಡಿಸಲು ದೂರ ಹೋಗಿದ್ವು. ಆ ಕ್ರೂರವಾದ ತೋಳ ಶಂಕರ್ನ ಕುತ್ತಿಗೆಯನ್ನು ಕಚ್ಚಲು ಮುಂದಾದಾಗ ರೂಪಾ ತಕ್ಷಣ ತನ್ನ ಬಿಲ್ಲನ್ನು ತೆಗೆದುಕೊಂಡು ಆ ತೋಳದ ಕಡೆಗೆ ಒಂದು ಬಾಣವನ್ನು ಬಿಡ್ತಾಳೆ. ಆ ಬಾಣ ನೇರವಾಗಿ ತೋಳಕ್ಕೆ ನಾಟಿ ಅದು ಅಲ್ಲಿಯೇ ಪ್ರಾಣ ಬಿಟ್ಟಿತು. ತನ್ನ ಪ್ರಾಣವನ್ನು ಉಳಿಸಿದ ತಂಗಿಯ ಸಾಹಸವನ್ನು ನೋಡಿ ಶಂಕರ್ಗೆ ತುಂಬಾ ಆಶ್ಚರ್ಯವಾಗುತ್ತೆ. ರೂಪಾ, ನೀನು ನನ್ನ ಪ್ರಾಣ ಉಳಿಸಿದೀಯಾ ಎಂದು ಅವನು ಭಾವುಕನಾಗಿ ಕೇಳಿದಾಗ ರೂಪಾ ಹೇಳ್ತಾಳೆ, ಅಣ್ಣ, ನನಗಿರೋದು ನೀನೊಬ್ಬನೇ ಅಣ್ಣ. ನಿನ್ನ ಪ್ರಾಣ ಉಳಿಸಲು ನಿನಗಾಗಿ ನನ್ನ ಪ್ರಾಣವನ್ನು ಕೂಡ ಬೇಕಾದ್ರೆ ಕೊಡ್ತೀನಿ ಅಂತ ಅವಳು ಕಣ್ಣೀರು ಹಾಕ್ತಾಳೆ. ತೋಳಗಳು ಓಡಿ ಹೋದ ನಂತರ ನಾಯಿಗಳು ಕೂಡ ವಾಪಸ್ ಬಂದವು. ಅಣ್ಣ ತಂಗಿ ಇಬ್ಬರು ಮರಳಿ ತಮ್ಮ ಮನೆಗೆ ಬಂದು ಮಲಗಿದ್ರು. ಶಂಕರ್ಗೆ ಆ ರಾತ್ರಿ ಎಲ್ಲ ನಿದ್ದೆನೆ ಬರಲಿಲ್ಲ. ಪೂರ್ತಿ ರಾತ್ರಿ ಅವನು ಯೋಚಿಸ್ತಲೇ ಇದ್ದ. ಭವಿಷ್ಯ ಹೇಳುವ ಆ ಮುದುಕಿ ಸುಳ್ಳು ಹೇಳಿದ್ದಾಳೆ. ನನ್ನ ತಂಗಿ ನನ್ನ ಪ್ರಾಣವನ್ನು ತೆಗೆಯಲಿಲ್ಲ, ಬದಲಾಗಿ ನನ್ನ ಪ್ರಾಣವನ್ನು ಅವಳೇ ಕಾಪಾಡಿದ್ದಾಳೆ. ಈ ಸತ್ಯವನ್ನು ಅಪ್ಪನಿಗೆ ತಿಳಿಸಬೇಕು, ಅವರಲ್ಲಿರುವ ತಪ್ಪು ಯೋಚನೆಯನ್ನು ಅಳಿಸಾಕಬೇಕು ಎಂದು ಶಂಕರ್ ಮನಸ್ಸಿನಲ್ಲಿಯೇ ಆಲೋಚನೆ ಮಾಡ್ತಾ ಇದ್ದ. ಆದರೆ ಅಪ್ಪನ ಮೂಢನಂಬಿಕೆಯ ಮುಂದೆ ತನ್ನ ಮಾತು ನಡೆಯೋದಿಲ್ಲ ಎಂಬ ಸತ್ಯ ಅವನಿಗೆ ತಿಳಿದಿತ್ತು. ಮಾರನೆಯ ದಿನ ಬೆಳಿಗ್ಗೆ ರೂಪಾ ಬಟ್ಟೆಗಳನ್ನು ಒಗೆಯಲು ನದಿ ಕಡೆಗೆ ಹೋಗುವುದಾಗಿ ಅಣ್ಣನಿಗೆ ಹೇಳ್ತಾಳೆ. ಶಂಕರ್ ಹೇಳ್ತಾನೆ, ಬೇಗ ವಾಪಸ್ ಬಂದು ಬಿಡಮ್ಮ, ಯಾರ ಕಣ್ಣಿಗೂ ಬೀಳ್ಬೇಡ ಅಂತ ಎಚ್ಚರಿಸಿ ಕಳಿಸ್ಕೊಡ್ತಾನೆ. ರೂಪಾ ನದಿಯ ಬಳಿ ಬಟ್ಟೆ ಒಗೆಯುತ್ತಿದ್ದಾಗ ಆ ಕಾಡಿಗೆ ಬೇಟೆಯಾಡಲು ಬಂದಿದ್ದ ಒಬ್ಬ ಶ್ರೀಮಂತ ಯುವಕ ಅವಳನ್ನು ನೋಡ್ತಾನೆ. ರೂಪಾಳ ರೇಷ್ಮೆಯಂತ ಕೂದಲು ಮತ್ತು ಅವಳ ಅಪರೂಪವಾದ ಸೌಂದರ್ಯವನ್ನು ನೋಡಿ ಅವನು ಆಶ್ಚರ್ಯದಿಂದ ನಿಂತು ಬಿಟ್ಟಿದ್ದ. ಸ್ವಲ್ಪ ಸಮಯದ ನಂತರ ಯಾರೋ ತನ್ನ ಕಡೆಗೆ ಬರುತ್ತಿರುವುದನ್ನು ಗಮನಿಸಿದ ರೂಪಾ ಗಾಬರಿಯಿಂದ ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ವೇಗವಾಗಿ ಮನೆಗೆ ಓಡಿ ಬರ್ತಾಳೆ. ಅಣ್ಣ ಕೋಪಿಸಿಕೊಳ್ಳಬಹುದು ಎಂಬ ಭಯದಿಂದ ಅವಳು ಈ ವಿಚಾರವನ್ನು ಅವನಿಗೆ ಹೇಳದೆ ಸುಮ್ಮನಾಗ್ಬಿಟ್ಟಿದ್ಲು. ರವೀಂದ್ರ ನಗರಕ್ಕೆ ತನ್ನ ಮನೆಗೆ ವಾಪಸ್ ಹೋದ. ಆದರೆ ಅವನ ಮನಸ್ಸಿನಲ್ಲಿ ರೂಪಾಳದ್ದೇ ಧ್ಯಾನ ತುಂಬಿತ್ತು. ಅವನು ತಕ್ಷಣ ರಾಜೇಶ್ ಎಂಬ ಹೆಸರಿನ ತನ್ನ ನಂಬಿಕಸ್ಥ ಡಿಟೆಕ್ಟಿವ್ ಗೆಳೆಯನನ್ನು ಕರೆದು ಕಾಡಿನಲ್ಲಿ ತಾನು ನೋಡಿದ ಆ ಸುಂದರ ಹುಡುಗಿಯ ಬಗ್ಗೆ ವಿವರವಾಗಿ ಹೇಳ್ತಾನೆ. ಅವಳು ಯಾರು ಮತ್ತು ಆ ನಿರ್ಜನ ಕಾಡಿನಲ್ಲಿ ಯಾಕೆ ವಾಸಿಸುತ್ತಿದ್ದಾಳೆ ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಬರುವಂತೆ ಹೇಳಿ ಕಳಿಸ್ಕೊಡ್ತಾನೆ. ತನ್ನ ಸ್ನೇಹಿತನಿಗಾಗಿ ರಾಜೇಶ್ ಮರುದಿನವೇ ಆ ಕಾಡಿಗೆ ಬಂದು ರೂಪಾ ಮನೆಯ ಬಾಗಿಲನ್ನು ತಟ್ಟಿದ್ದ. ಇಷ್ಟು ವರ್ಷಗಳಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಯಾರೋ ಬಾಗಿಲು ತಟ್ಟುತ್ತಿರುವುದನ್ನು ಕಂಡು ರೂಪಾಗೆ ತುಂಬಾ ಆಶ್ಚರ್ಯವಾಯಿತು. ರೂಪಾ ಬಾಗಿಲನ್ನು ತೆಗೆಯದೆ ಒಳಗಿನಿಂದಲೇ ಯಾರು ನೀವು ಅಂತ ಕೇಳ್ತಾಳೆ. ರಾಜೇಶ್ ತನ್ನ ಧ್ವನಿಯನ್ನು ಬದಲಾಯಿಸಿಕೊಂಡು ತಾನೊಬ್ಬ ಭಿಕ್ಷುಕ, ಅಮ್ಮ ತಿನ್ನಲು ಏನಾದರೂ ಕೊಡಿ ಅಂತ ದೀನವಾಗಿ ಕೇಳ್ಕೊಳ್ತಾ ಇದ್ದ.
ಆಗ ರೂಪಾ ಹೇಳ್ತಾಳೆ, ನಮ್ಮ ಬಳಿ ದಾನ ಮಾಡಲು ಏನೂ ಇಲ್ಲ, ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ ಅಂತ. ಆದರೆ ರಾಜೇಶ್ ಅಲ್ಲಿಂದ ಕದಲದೆ, ನನಗೆ ತುಂಬಾ ಸುಸ್ತಾಗಿದೆ, ತುಂಬಾ ದಿನದಿಂದ ಹುಷಾರಿಲ್ಲದೆ ತುಂಬಾ ಬಳಲ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿ ಅಳುತ್ತಾ ದೇವರ ಹಾಡುಗಳನ್ನು ಹಾಡಲು ಶುರು ಮಾಡ್ತಾನೆ. ಆ ವೃದ್ಧನ ಅಳುವಿನ ಧ್ವನಿ ಕೇಳಿ ರೂಪಾಳ ಮನಸ್ಸು ಕರಗಿತ್ತು. ಅವಳು ನಿಧಾನವಾಗಿ ಬಾಗಿಲು ತೆಗೆದು ನೋಡ್ತಾಳೆ. ಹೊರಗೆ ಹರಿದ ಬಟ್ಟೆಗಳನ್ನು ಧರಿಸಿಕೊಂಡು ಕೈಯಲ್ಲಿ ಒಂದು ತಟ್ಟೆಯನ್ನು ಹಿಡಿದುಕೊಂಡು ರಾಜೇಶ್ ದೀನವಾಗಿ ನಿಂತಿದ್ದ. ರೂಪಾ ಅವನ ಸ್ಥಿತಿಯನ್ನು ನೋಡಿ ಅಯ್ಯೋ ಪಾಪ ಅಂತ ಅವನನ್ನು ಮನೆಯೊಳಗೆ ಕರೆದು ತಿನ್ನಲು ಊಟ ಕೊಡ್ತಾಳೆ. ರಾಜೇಶ್ ಊಟ ಮಾಡುತ್ತಲೇ ಆಕೆಯನ್ನು ಹೊಗಳುತ್ತಾ ಮಾತು ಬೆಳೆಸಿದ್ದ. ನೀನು ನೋಡಲು ಎಷ್ಟೊಂದು ಸುಂದರವಾಗಿದೆಯಾ, ಆದರೆ ಈ ಕಾಡಿನಲ್ಲಿ ಒಂಟಿಯಾಗಿ ಯಾಕೆ ವಾಸಿಸುತ್ತಿದೆಯಾ ಅಂತ ಕೇಳ್ತಾನೆ. ನಾನು ಒಂಟಿಯಾಗಿಲ್ಲ, ನನ್ನ ಅಣ್ಣ ನನ್ನ ಜೊತೆಗಿದ್ದಾನೆ, ಅವನು ಈಗ ಬೇಟೆಯಾಡಲು ಹೋಗಿದ್ದಾನೆ ಎಂದು ರೂಪ ಅಮಾಯಕವಾಗಿ ಉತ್ತರ ಕೊಡ್ತಾಳೆ. ರಾಜೇಶ್ ತನ್ನ ಮಾತಿನ ಮೋಡಿಯಿಂದ ರೂಪಾಳ ವಿಶ್ವಾಸವನ್ನು ಗಳಿಸಿ ಅವಳ ಪೂರ್ತಿ ಕಥೆಯನ್ನು ತಿಳಿದುಕೊಳ್ತಾನೆ. ನಂತರ ನಿಧಾನವಾಗಿ ಕೇಳ್ತಾನೆ, ನಿನ್ನೆ ನದಿಯ ಬಳಿ ನೀನು ಆ ಯುವಕನನ್ನು ನೋಡಿದೆಯಾ ಅಂತ. ರೂಪಾ ಗಾಬರಿಯಾಗಿ ಈ ವಿಚಾರ ನಿಮ್ಗೆ ಹೇಗೆ ಗೊತ್ತು ಅಂತ ಕೇಳಿದಾಗ ರಾಜೇಶ್ ನಗುತ್ತಾ ಹೇಳ್ದ, ಆ ಯುವಕನೇ ನನ್ನನ್ನು ಇಲ್ಲಿಗೆ ಕಳಿಸಿರುವುದು. ನಿನ್ನ ಸೌಂದರ್ಯಕ್ಕೆ ಮಾರು ಹೋಗಿರುವ ಆ ನನ್ನ ಗೆಳೆಯ ನಿನ್ನನ್ನು ಮದುವೆಯಾಗಬೇಕು ಅಂತ ಆಸೆ ಪಡ್ತಾ ಇದ್ದಾನೆ, ಆದ್ದರಿಂದ ನಿನ್ನನ್ನು ನನ್ನ ಜೊತೆ ಕರೆದುಕೊಂಡು ಬರಲು ಹೇಳಿದ್ದಾನೆ ಅಂತ ಹೇಳ್ತಾನೆ. ರೂಪಾ ತಕ್ಷಣ ಇಲ್ಲ ಇಲ್ಲ, ನಾನು ಎಲ್ಲಿಗೂ ಬರೋದಿಲ್ಲ, ನಾನು ಬಾಗಿಲು ತೆಗೆದ ವಿಚಾರ ನನ್ನ ಅಣ್ಣನಿಗೆ ಗೊತ್ತಾದ್ರೆ ಅಣ್ಣ ನನ್ನ ಮೇಲೆ ಕೋಪ ಮಾಡ್ಕೊಳ್ತಾನೆ, ದಯವಿಟ್ಟು ನೀವು ಇಲ್ಲಿಂದ ಹೊರಟು ಹೋಗಿ ಅಂತ ಹೇಳ್ತಾಳೆ. ರಾಜೇಶ್ ಆಕೆಗೆ ಎಷ್ಟೇ ಆಸೆ ಆಮಿಷಗಳನ್ನು ತೋರಿಸಿದ್ರು ರೂಪಾ ಮಾತ್ರ ಅವನ ಜೊತೆ ಹೋಗಲು ಒಪ್ಪಿಕೊಳ್ಳಲಿಲ್ಲ. ಕೊನೆಗೆ ನಿರಾಸೆಯಿಂದ ರಾಜೇಶ್ ನಗರಕ್ಕೆ ವಾಪಸ್ ಹೋಗಿ ರವೀಂದ್ರಗೆ ರೂಪಾಳ ಸಂಪೂರ್ಣ ಕಥೆಯನ್ನು ವಿವರವಾಗಿ ಹೇಳ್ತಾನೆ. ಆಕೆಯ ಕಥೆಯನ್ನು, ಅವಳ ಗುಣ ನಡತೆಯನ್ನು ಕೇಳಿ ಆಕೆಯ ಮೇಲಿನ ಪ್ರೀತಿ ಮತ್ತು ಗೌರವ ಮತ್ತಷ್ಟು ಹೆಚ್ಚಾಯಿತು ರವೀಂದ್ರಗೆ. ನಾಳೆ ಬೆಳಿಗ್ಗೆ ನಾನೇ ಖುದ್ದು ಕಾಡಿಗೆ ಹೋಗಿ ಆಕೆಯ ಜೊತೆ ಮಾತನಾಡಿ ಆಕೆಯನ್ನು ನಗರಕ್ಕೆ ಕರೆದುಕೊಂಡು ಬರ್ತೀನಿ ಅಂತ ಅವನು ನಿರ್ಧಾರ ಮಾಡಿಕೊಂಡ. ಮರುದಿನ ಬೆಳಿಗ್ಗೆ ರವೀಂದ್ರ ತನ್ನ ತಂದೆ ತಾಯಿಯನ್ನು ಕರೆದುಕೊಂಡು ರೂಪಾ ಮನೆಗೆ ಬರ್ತಾನೆ. ಆಗ ಶಂಕರ್ ಬೇಟೆಯಾಡಲು ಹೋಗಿದ್ದ. ರವೀಂದ್ರ ಬಾಗಿಲು ತಟ್ಟಿದಾಗ ರೂಪಾ ಬಾಗಿಲು ತೆಗೆದು ತಲೆ ಬಗ್ಗಿಸಿಕೊಂಡು ನಿಂತಿದ್ಲು. ರವೀಂದ್ರ ಎಷ್ಟು ಪ್ರೀತಿಯಿಂದ ಹೇಳಿದ್ರು, ನಿನ್ನ ಕಥೆಯನ್ನು ನಾನು ತಿಳಿದುಕೊಂಡಿದ್ದೇನೆ, ನಿನ್ನನ್ನು ಈ ಕಾಡಿನಲ್ಲಿ ಬಿಡಲು ನನ್ನ ಮನಸ್ಸು ಒಪ್ಕೊಳ್ತಾ ಇಲ್ಲ, ನೀನು ನನ್ನ ಜೊತೆ ನಗರಕ್ಕೆ ಬಾ, ನಮ್ಮ ಮನೆಗೆ ಬಂದು ಬಿಡು, ಅಲ್ಲಿ ನೀನು ಸುರಕ್ಷಿತವಾಗಿರ್ತೀಯ, ನಿನಗೆ ಎಲ್ಲ ಸೌಕರ್ಯಗಳು ಸಿಗ್ತವೆ ಅಂತ ಕೇಳಿಕೊಳ್ತಾ ಇದ್ದ. ನನ್ನ ಅಣ್ಣನಿಗೆ ತಿಳಿಯದೆ ನಾನು ಬಂದ್ರೆ ಅವನು ತುಂಬಾ ನೊಂದುಕೊಳ್ತಾನೆ ಅಂತ ರೂಪಾ ಹೇಳ್ತಾಳೆ. ನಿನ್ನ ಅಣ್ಣ ಬಂದ ಮೇಲೆ ಅವನನ್ನು ಕೂಡ ನಗರಕ್ಕೆ ಕರೆಸಿಕೊಳ್ತೀನಿ, ನಿನ್ನ ಅಣ್ಣನ ಬಳಿ ಮಾತನಾಡಿ ನಮ್ಮ ಮದುವೆಯನ್ನು ನಿಶ್ಚಯ ಮಾಡೋಣ, ನೀನು ಯಾವುದಕ್ಕೂ ಹೆದರಿಕೊಳ್ಳುವ ಅಗತ್ಯ ಇಲ್ಲ ಅಂತ ಭರವಸೆ ಕೊಡ್ತಾನೆ. ರವೀಂದ್ರನ ಪ್ರಾಮಾಣಿಕತೆಯನ್ನು ಮೆಚ್ಚಿದ ರೂಪ ಅವನ ಜೊತೆ ನಗರಕ್ಕೆ ಹೋಗಲು ಒಪ್ಪಿಕೊಳ್ತಾಳೆ. ತನ್ನ ಬಂಗಲೆಗೆ ಹೋದ ಕೂಡಲೇ ರವೀಂದ್ರ ಅವಳಿಗೆ ಸುಂದರವಾದ ಬ್ರಾಂಡೆಡ್ ಬಟ್ಟೆಗಳನ್ನು ಮತ್ತು ಆಭರಣಗಳನ್ನು ಕೂಡ ಕೊಡ್ತಾನೆ. ರೂಪಾಳನ್ನು ರಾಣಿಯಂತೆ ನೋಡಿಕೊಳ್ಳಲು ಕೆಲಸಗಾರರಿಗೆಲ್ಲರಿಗೂ ಆದೇಶವನ್ನು ಕೂಡ ಕೊಟ್ಟಿದ್ದ. ಮಧ್ಯಾಹ್ನ ಬೇಟೆಯಿಂದ ವಾಪಸ್ ಬಂದ ಶಂಕರ್ಗೆ ತನ್ನ ತಂಗಿ ಮನೆಯಲ್ಲಿ ಇಲ್ಲದಿರುವುದನ್ನು ಕಂಡು ಅವನಿಗೆ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು. ಅವನು ಗಾಬರಿಯಿಂದ ಕಾಡಿನಲ್ಲೆಲ್ಲ ಹುಡುಕಾಡುತ್ತಾ ರೂಪಾ ರೂಪಾ ಅಂತ ಕೂಗಾಡ್ತಾ ಇದ್ದ. ಎಷ್ಟೇ ಹುಡುಕಿದರೂ ತಂಗಿಯ ಸುಳಿವು ಮಾತ್ರ ಸಿಗಲಿಲ್ಲ. ಮನೆಗೆ ವಾಪಸ್ ಬಂದ ಶಂಕರ್ ಗಮನಿಸ್ತಾನೆ. ಮನೆಯ ಮುಂದೆ ಕಾರಿನ ಟೈರ್ಗಳ ಗುರುತುಗಳನ್ನು ನೋಡಿ ಯಾರೋ ನನ್ನ ತಂಗಿಯನ್ನು ಅಪಹರಿಸಿದ್ದಾರೆ ಅಂತ ಭಾವಿಸ್ತಾನೆ. ತನ್ನ ನಾಯಿಗಳ ಸಹಾಯದಿಂದ ಆ ಗುರುತುಗಳನ್ನು ಹಿಂಬಾಲಿಸುತ್ತಾ ರವೀಂದ್ರ ಅವರ ಮನೆಗೆ ಬಂದು ತಲುಪಿದ್ದ. ಶಂಕರ್ ಬಂಗಲೆಯ ಒಳಗೆ ಹೋಗಲು ಯತ್ನಿಸಿದಾಗ ಕಾವಲುಗಾರರು ಅವನನ್ನು ಅಲ್ಲೇ ತಡೆದು ನಿಲ್ಲಿಸ್ತಾರೆ. ಇದೆಲ್ಲವನ್ನು ನೋಡಿದ ಶಂಕರ್ ತನ್ನ ತಂಗಿಯನ್ನು ಯಾರೋ ಅಪಹರಿಸಿ ಇವರಿಗೆ ಮಾರಿದ್ದಾರೆ ಎಂದು ತಪ್ಪಾಗಿ ತಿಳಿದುಕೊಳ್ತಾನೆ. ನನ್ನೊಬ್ಬನಿಂದ ಇಷ್ಟೊಂದು ಜನರನ್ನು ಎದುರಿಸಲು ಸಾಧ್ಯವಿಲ್ಲ ಅಂತ ಅಂದುಕೊಂಡು ಈ ವಿಚಾರವನ್ನು ತನ್ನ ತಂದೆಗೆ ತಿಳಿಸಿ ಅವರ ಸಹಾಯ ಪಡೆಯಬೇಕೆಂದು ಅವನು ನಿರ್ಧಾರ ಮಾಡ್ತಾನೆ. ಹಲವು ವರ್ಷಗಳ ನಂತರ ಶಂಕರ್ ಈಗ ತನ್ನ ತಂದೆಯ ಮನೆಗೆ ಬಂದಿದ್ದ. ಈಗ ಅವನು ಬಲಿಷ್ಠನಾದ ಒಬ್ಬ ಸುಂದರವಾದ ಯುವಕನಾಗಿದ್ದ. ಅವನನ್ನು ನೋಡಿದ ತಂದೆ ಆಶ್ಚರ್ಯದಿಂದ, ಇಷ್ಟು ವರ್ಷ ಎಲ್ಲಿದ್ದೆ ಮಗ, ನೀನು ಸತ್ತು ಹೋದೆ ಎಂದು ನಾನು ಎಷ್ಟೊಂದು ಕಣ್ಣೀರು ಹಾಕ್ತಾ ಇದ್ದೆ ಗೊತ್ತಾ ಅಂತ ಕೇಳ್ತಾನೆ. ಆ ಅನಿಷ್ಟ, ಆ ನಿನ್ನ ತಂಗಿಯನ್ನು ಕೊಂದಿಯಾ ಅಂತ ಕೇಳ್ತಾರೆ.
ಶಂಕರ್ ನಡೆದ ಎಲ್ಲ ಸತ್ಯವನ್ನು ತಂದೆಯ ಮುಂದೆ ಬಿಚ್ಚಿಟ್ಟ. ತಾನು ತಂಗಿಯನ್ನು ಕೊಳ್ಳಲಿಲ್ಲ, ಅವಳೇ ನನ್ನ ಪ್ರಾಣವನ್ನು ಕಾಪಾಡಿದ್ದಾಳೆ. ಭವಿಷ್ಯ ಹೇಳುವವಳ ಮಾತು ಸುಳ್ಳಾಗಿದೆ. ಈಗ ಅವಳನ್ನು ಯಾರೋ ಅಪಹರಿಸಿ ದೊಡ್ಡ ಬಂಗಲೆಯಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಬಂದು ಅವಳನ್ನು ರಕ್ಷಿಸಿ ಅಂತ ಅಂಗಲಾಚ್ತಾ ಇದ್ದ. ಆದರೆ ಸತ್ಯವನ್ನು ತಿಳಿದ ತಂದೆಗೆ ಕೋಪ ನೆತ್ತಿಗೇರಿತು. ನಾನು ಹೇಳಿದ ಮಾತನ್ನು ಮೀರಿ ನೀನು ಅವಳನ್ನು ಬದುಕಿಸಿದ್ದೀಯಾ. ಅವಳಿಂದಲೇ ನನ್ನ ಮನೆಗೆ ಈ ದುರ್ಗತಿ ಬಂದಿದೆ. ಅವಳಿಂದಲೇ ನನ್ನ ಮಗ ನನ್ನಿಂದ ದೂರವಾಗಿ ಹೋದ. ನೀನು ಈಗಲೇ ನನ್ನ ಕಣ್ಣೆದುರಿನಿಂದ ಹೊರಗಡೆ ಹೊರಟೋಗು. ಇನ್ನೆಂದು ಈ ಮನೆಯ ಮೆಟ್ಟಿಲು ತುಳಿಯಬೇಡ ಅಂತ ಮಗನನ್ನು ಮನೆಯಿಂದ ಹೊರ ಹಾಕಿಬಿಡ್ತಾರೆ. ತಂದೆಯ ಕಲ್ಲಿನ ಮನಸ್ಸನ್ನು ನೋಡಿ ಶಂಕರ್ ಕಣ್ಣೀರು ಹಾಕ್ತಾನೆ. ತನ್ನ ತಾಯಿ ಮಕ್ಕಳ ನೆನಪಿನಲ್ಲಿ ಹಾಸಿಗೆ ಹಿಡಿದಿದ್ದಾಳೆ ಎಂಬ ವಿಚಾರ ಕೂಡ ಅವನಿಗೆ ಈಗ ಗೊತ್ತಾಗುತ್ತೆ. ತನ್ನ ತಾಯಿಯನ್ನು ಒಮ್ಮೆ ನೋಡಿ ಹೋಗ್ತೀನಿ ಅಂತ ಕೇಳಿಕೊಂಡ್ರು ಶಿವರಾಮ್ ಅವರು ಅದಕ್ಕೆ ಅವಕಾಶ ಕೊಡದೆ ಶಂಕರ್ನನ್ನು ಮನೆಯಿಂದ ಹೊರಗೆ ಓಡಿಸಿಬಿಡ್ತಾರೆ. ಶಂಕರ್ ಅಲ್ಲಿಂದ ನೇರವಾಗಿ ಆ ಬಂಗಲೆಯ ಮುಂದೆ ಬಂದು ತನ್ನ ತಂಗಿಯ ನೆನಪಿನಲ್ಲಿ ಅಲ್ಲೇ ಕುಳಿತಿದ್ದ. ಅದೇ ಸಮಯಕ್ಕೆ ಸರಿಯಾಗಿ ಅಣ್ಣನನ್ನು ನೆನೆಸಿಕೊಂಡು ಕಿಟಕಿಯಿಂದ ಹೊರಗಡೆ ನೋಡ್ತಾ ಇದ್ದ ರೂಪ ಕಣ್ಣಿಗೆ ತನ್ನ ಅಣ್ಣ ಕಾಣಿಸುತ್ತಾನೆ. ಅವಳು ತಕ್ಷಣ ರವೀಂದ್ರ ಅವರ ಬಳಿ ಹೋಗಿ ನನ್ನ ಅಣ್ಣ ಮನೆಯ ಮುಂದೆ ಹೊರಗೆ ಕುಳಿತಿದ್ದಾನೆ ಎಂದು ಸಂತೋಷವಾಗಿ ಹೇಳ್ತಾಳೆ. ಆಗ ರವೀಂದ್ರ ಶಂಕರ್ನನ್ನು ಗೌರವದಿಂದ ಒಳಗೆ ಕರೆದುಕೊಂಡು ಬಂದ. ರೂಪ ಅತ್ಯಂತ ಸುಂದರವಾದ ಬಟ್ಟೆಗಳನ್ನು ಧರಿಸಿ ಸಂತೋಷದಿಂದ ಇರುವುದನ್ನು ನೋಡಿದ ಶಂಕರ್ನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಸುರಿಯಿತು. ಅಣ್ಣ ತಂಗಿ ಇಬ್ಬರು ತಬ್ಬಿಕೊಂಡು ತುಂಬಾ ಸಮಯ ಕಣ್ಣೀರು ಹಾಕ್ತಾರೆ. ಈಗ ರೂಪ ತನ್ನ ಅಣ್ಣನಿಗೆ ರವೀಂದ್ರ ಅವರ ಒಳ್ಳೆಯತನವನ್ನು ವಿವರಿಸಿ ತಾನು ಇಲ್ಲಿ ತುಂಬಾ ಸುರಕ್ಷಿತವಾಗಿದ್ದೇನೆ ಎಂದು ಸಾಂತ್ವನ ಹೇಳಿದ್ಲು. ನಂತರ ಸಾಹುಕಾರರು ತನ್ನ ಕೆಲಸದವರನ್ನು ಕರೆಸಿ ರೂಪ ಅವರ ತಂದೆ ಶಿವರಾಮ್ ಅವರನ್ನು ಬಂಗಲೆಗೆ ಕರೆಸಿಕೊಳ್ತಾರೆ. ಈಗ ಸಾಹುಕಾರ ಸಮ್ಮುಖದಲ್ಲಿ ವಿಚಾರಣೆ ಶುರುವಾಯಿತು. ಸಾಹುಕಾರರು ಶಿವರಾಮ್ ಅವರನ್ನು ನೋಡಿ ನೀನು ನಿನ್ನ ಸ್ವಂತ ಮಗಳನ್ನೇ ಕೊಲ್ಲಲು ಮುಂದಾದ್ಯಾ ಎಂದು ಕಠಿಣವಾಗಿ ಪ್ರಶ್ನೆ ಮಾಡ್ತಾರೆ. ಶಿವರಾಮ್ ಹೆದರುತ್ತಾ ಆಕೆ ನನ್ನ ಮಗನ ಸಾವಿಗೆ ಕಾರಣಳಾಗ್ತಾಳೆ ಎಂದು ಭವಿಷ್ಯ ನುಡಿಯುವವಳು ಹೇಳಿದ್ಲು. ಅದಕ್ಕಾಗಿಯೇ ನಾನು ಈ ರೀತಿ ನಿರ್ಧಾರವನ್ನು ತೆಗೆದುಕೊಂಡೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಅಂತ ಕೇಳಿಕೊಳ್ತಾ ಇದ್ದ. ಸಾಹುಕಾರ ಕೋಪದಿಂದ ಯಾರು ಏನೇ ಹೇಳಿದ್ರು ಮೊದಲು ಸತ್ಯವೋ ಸುಳ್ಳೋ ಅನ್ನುವುದನ್ನು ತಿಳಿದುಕೊಳ್ಬೇಕು. ದೇವರ ಇಚ್ಛೆಯನ್ನು ತಮ್ಮ ಅನೆಬರಹವನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನ ಈ ಮೂಢನಂಬಿಕೆಯ ಕಾರಣದಿಂದ ನಿನ್ನ ಮಕ್ಕಳು ಕಾಡಿನಲ್ಲಿ ಪ್ರಾಣಿಗಳಂತೆ ಬದುಕುವಂತಾಯಿತು. ನಿನ್ನ ಹೆಂಡತಿ ಹಾಸಿಗೆ ಹಿಡಿಯುವಂತಾಯಿತು. ಈ ಅಪರಾಧಕ್ಕಾಗಿ ನಿನಗೆ 5 ವರ್ಷಗಳ ಕಠಿಣ ಕಾರಾಗಾರ ಶಿಕ್ಷೆಯನ್ನು ವಿಧಿಸುತ್ತಿದ್ದೇವೆ ಎಂದು ಆಜ್ಞೆ ಮಾಡ್ತಾನೆ. ಇದನ್ನು ಕೇಳಿದ ರೂಪ ಅಳುತ್ತಾ ತನ್ನ ಮಾವ ಸಾಹುಕಾರನ ಮುಂದೆ ನಿಂತು ದಯವಿಟ್ಟು ನನ್ನ ತಂದೆಯನ್ನು ಕ್ಷಮಿಸಿಬಿಡಿ. ಅವರನ್ನು ಜೈಲಿಗೆ ಕಳುಹಿಸಿದ್ರೆ ನಾನು ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ ಅಂತ ಬೇಡಿಕೊಳ್ತಾಳೆ. ಸಾಹುಕಾರ ಎಷ್ಟೋ ಆಶ್ಚರ್ಯದಿಂದ ನಿನ್ನನ್ನು ಕೊಲ್ಲಲು ಮುಂದಾದ ತಂದೆಯನ್ನು ನೀನು ರಕ್ಷಿಸುತ್ತಿದ್ದೀಯಾ ಅಂತ ಕೇಳ್ತಾರೆ. ದೇವರ ದಯೆಯಿಂದ ನಾನು ಬದುಕಿದ್ದೀನಿ. ನನ್ನ ತಂದೆಗೆ ಈಗ ತಮ್ಮ ತಪ್ಪಿನ ಅರಿವಾಗಿದೆ. ಆದ್ದರಿಂದ ಅವರನ್ನು ಕ್ಷಮಿಸಿಬಿಡಿ ಅಂತ ಕೇಳ್ಕೊಳ್ತಾಳೆ. ಮಗಳ ಈ ವಿಶಾಲವಾದ ಹೃದಯ ಕಂಡು ತಂದೆ ಶಿವರಾಮ್ ಬಿಕ್ಕಿ ಬಿಕ್ಕಿ ಅಳುತ್ತಾ ತನ್ನ ಮಗಳ ಬಳಿ ಕ್ಷಮೆ ಯಾಚಿಸ್ತಾನೆ. ನಂತರ ಭವಿಷ್ಯವನ್ನು ಹೇಳುತ್ತಿದ್ದ ಆ ವೃದ್ಧೆಯನ್ನು ಕೂಡ ಕರೆದುಕೊಂಡು ಬಂದು ವಿಚಾರಣೆ ನಡೆಸ್ತಾರೆ. ಆಕೆಗೆ ಭವಿಷ್ಯ ಹೇಳಲು ಏನೂ ಬರ್ತಾ ಇರಲಿಲ್ಲ. ತನ್ನ ಹೊಟ್ಟೆಯ ಪಾಡಿಗಾಗಿ ಆ ರೀತಿ ಸುಳ್ಳು ಮಾತುಗಳನ್ನು ಸುಳ್ಳು ಭವಿಷ್ಯಗಳನ್ನು ಹೇಳ್ತಾ ಇದ್ಲು ಅನ್ನುವ ಸತ್ಯ ಗೊತ್ತಾಯಿತು. ಈಗ ಸಾಹುಕಾರ ಆಕೆಗೆ ಎಚ್ಚರಿಕೆ ಕೊಟ್ಟ. ಜೀವನ ಪೂರ್ತಿ ತಮ್ಮ ಮನೆಯನ್ನು ಸ್ವಚ್ಛಗೊಳಿಸುವ ಶಿಕ್ಷೆಯನ್ನು ವಿಧಿಸ್ತಾನೆ. ಈಗ ರೂಪ ಅಣ್ಣ ಜೊತೆ ತಂದೆ ತಾಯಿಯನ್ನು ನೋಡಲು ಮನೆಗೆ ಹೋಗ್ತಾಳೆ. ಎಷ್ಟೋ ವರ್ಷಗಳ ನಂತರ ತನ್ನ ಮಕ್ಕಳನ್ನು ನೋಡಿದ ಆ ತಾಯಿ ತನ್ನಿಬ್ಬರು ಮಕ್ಕಳನ್ನು ತಬ್ಬಿಕೊಂಡು ಕಣ್ಣೀರು ಹಾಕ್ತಾರೆ. ಕೆಲವು ದಿನಗಳ ನಂತರ ರವೀಂದ್ರ ಮತ್ತು ರೂಪಾ ವಿವಾಹ ಅತ್ಯಂತ ವೈಭವದಿಂದ ನಡೆಯಿತು. ರೂಪ ತನ್ನ ಅಣ್ಣ ಮತ್ತು ತಂದೆ ತಾಯಿಯೊಂದಿಗೆ ಆ ದೊಡ್ಡ ಬಂಗಲೆಯಲ್ಲಿ ತುಂಬಾ ಸುಖವಾಗಿ ಸಂತೋಷದಿಂದ ಜೀವನ ಸಾಗಿಸ್ತಾ ಇದ್ಲು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.